ನಮಸ್ತೆ ವೀಕ್ಷಕರೇ, ನಾವು ಇವತ್ತು ಈರುಳ್ಳಿನಲ್ಲಿ ಒಂದು ತೊಕ್ಕು ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಒಲೆ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀವಿ. ಇದಕ್ಕೆ ಫಸ್ಟು ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಮಾಡೋಕ್ಕೆ ಏನೇನು ತಗೊಂಡಿದ್ಯಾ? ಡ್ರೈ ರೋಸ್ಟ್ ಮಾಡೋಕ್ಕೆ 1 ಚಮಚ ಧನಿಯಾ ನಿಮ್ಗೆ ರುಚಿಗನುಸಾರವಾಗಿ ನಿಮ್ಗೆ ಎಷ್ಟು ಬೇಕೋ ಪುಡಿ ಅಷ್ಟಕ್ಕೆ ಹಾಕೊಬೋದು. ಜಾಸ್ತಿ ಬೇಕು, ಇನ್ನು ನೆಕ್ಸ್ಟ್ ಟೈಮ್ ಮಾಡಿ ಇಟ್ಕೊಳ್ತೀನಿ ಅಂದರೆ ಜಾಸ್ತಿ ಮಾಡ್ಕೋಬೋದು. 1 ಟೈಮ್ ಸಾಕು ಅಂದರೆ ಸ್ವಲ್ಪನೇ ಹಾಕೋಬೋದು. ನಾನು 1 ಸ್ಪೂನು ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದು ಎಷ್ಟು ಟೈಮ್ ಆಗುತ್ತೆ ಈಗ ಮಾಡ್ತಾ ಇರೋದು? ಈಗ 1 ಟೈಮ್ಗೆ ಆಗುತ್ತೆ. ನಿಮ್ಗೆ ಪುಡಿ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಂಡು ಪುಡಿ ಮಾಡಿ ಇಟ್ಕೋಬೋದು. ಇವಾಗ ಈ ಪುಡಿ ಮಾಡಿ ಇಟ್ಕೊತಂದ್ರೆ ತೊಕ್ಕು ಯಾವಾಗ ಬೇಕು ಅವಾಗ ಯಾವಾಗ ಬೇಕು ಅಂದರೆ ತೊಕ್ಕಿಗೆ ಅಷ್ಟಕ್ಕೆ ಜಸ್ಟಿಗೆ ಏನೋ ಪುಡಿ ಹಾಕ್ಬಿಟ್ರೆ ತೊಕ್ಕು ರೆಡಿ. ಹಾಂ, ಇದನ್ನ ಮೆಲ್ಲ ಉರಿಲಿ ಹುರ್ಕೊಳ್ಬೇಕು, ಇಲ್ಲಾಂದ್ರೆ ಎಲ್ಲ ಸೀದೋಗ್ಬಿಡುತ್ತೆ. ಇದು ಹುರಿದ್ಬಿಟ್ಟು ಸಪ್ರೇಟ್ ಮಾಡ್ಕೋಬೇಕು. ಹಾಂ, ಇದು ಹುರ್ಕೊಂಡಾಗಿದೆ, ಗಮ್ ಅಂತ ಇದೆ. ಜಾಸ್ತಿ ಸೀಸ್ಕೊಳಕ್ಕೆ ಹೋಗ್ಬಾರ್ದು, ಎಲ್ಲ ಕರ್ಗಾಗ್ಬಿಡುತ್ತೆ. ಈ ಥರ ಹುರಿದ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕೊಳ್ಳಿ. ಸಪ್ರೇಟ್ ಪ್ಲೇಟ್ಗೆ ಹಾಕ್ಕೊಳ್ಬೇಕು. ಈ ಥರ ಸಪ್ರೇಟ್ ಪ್ಲೇಟ್ಗೆ ಹಾಕ್ಕೊಳ್ಬೇಕಾಗಿರುತ್ತೆ. ಇವಾಗ 1/4 ಸ್ಪೂನು ಮೆಂತ್ಯನಾ. ಜಾಸ್ತಿ ಮೆಂತ್ಯ ಹಾಕಿದ್ರೆ ಕಹಿ ಬರುತ್ತೆ. ಹೌದು, ಹಾಗೆ ಜಾಸ್ತಿ ಬೇಡಿ, ಸ್ವಲ್ಪನೇ. ಇದು ಅಷ್ಟೇ, ಮೆಲ್ಲ ಉರಿಲಿ ಹುರ್ಕೊಳ್ಬೇಕು. ಯಾವುದನ್ನು ಕೂಡ ಸೀಸ್ಕೊಳಕ್ಕೆ ಹೋಗ್ಬೇಡಿ. ಸೀಸ್ಕೊತು ಅಂದರೆ ಟೇಸ್ಟ್ ಹೋಯ್ತು. ಹಾಕಳಿ ಅಲ್ಲಿಗೆ ಹುರಿದ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕೊಳ್ತಾ ಇರಬೇಕು. ಎಲ್ಲ ಒಟ್ಟಿಗೆ ಹುರ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಧನಿಯಾ ಹುರ್ಕೊಳಕ್ಕೆ ಸ್ವಲ್ಪ ಬೇಗನೆ ರೋಸ್ಟ್ ಆಗ್ತದೆ. ಈಗ ಒಂದೊಂದು ಫಾಸ್ಟಾಗಿ ಇದಾಗ್ಬಿಡುತ್ತೆ, ಸೀದೋಗ್ಬಿಡುತ್ತೆ. ಹಾಗಾಗಿ ಸಪ್ರೇಟಾಗೇ ಹುರಿದ್ಬಿಟ್ಟು ತಗೊಳ್ಳಿ. ಇವಾಗ ಪಾತ್ರೆ ಕಾದಿರೋದ್ರಿಂದ ಬೇಗ ಫುಲ್ಲು ಫಾಸ್ಟಾಗಿಯೇ ಇದು ಆಗ್ಬಿಡ್ತಾ ಇದೆ ನೋಡಿ. ಕಾವ್ಗೆನೆ ಅದು ಇದಾಗ್ತದೆ. ಅನ್ಕೊಂಡು ಇವಾಗ ಇಟ್ಟಿರೋದು ಜಂಬೋ ಬರ್ನರು, ಹೀಟು ಜಾಸ್ತಿ ಇರೋದ್ರಿಂದ ಬೇಗ ರೋಸ್ಟ್ ಆಗ್ತಾ ಇದೆ. ರುಚಿಗೆ ಇದು ಮತ್ತು ಕಲರ್ಗೆ 3 ಬ್ಯಾಡ್ಗೆ ಹಾಕ್ತಾ ಇದ್ದೀವಿ. 3 ಬ್ಯಾಡ್ಗೆ 3 ಗುಂಟೂರು ಹಾಕ್ತಾ ಇದ್ದೀವಿ. 3 ಗುಂಟೂರು. ಇದನ್ನು ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೊಬೇಕಲ್ಲ. ಇವಾಗ ಇದನ್ನ ನಾವು ಟೊಮೊಟೊ ಇತ್ತು, ಟೊಮೊಟೊಗೂ ಮಾಡ್ಕೋಬೋದು. ಇದೇ ಮಸಾಲೆ ಹಾಕ್ಬೋದು. ಈರುಳ್ಳಿಗೆ ನಿಮ್ಗೆ ಯಾವ್ದು ಬೇಕೋ ಅಥವಾ ತರಕಾರಿನ ಆ್ಯಡ್ ಮಾಡ್ಕೋಬೋದು. ನಾವು ಈರುಳ್ಳಿಗೆ ಅಷ್ಟೇ ಇದು ಮಾಡ್ತಾ ಇರೋದು. ಟೊಮೆಟೊದು ತುಂಬ ಚೆನ್ನಾಗಿರ್ತದೆ, 1 ವಾರ ಇಟ್ಟು ಇದು ಕೆಡೋದಿಲ್ಲ. ನೀವೇನಾದ್ರು ಲಾಂಗ್ ಜರ್ನಿಗೆ ಇನ್ ಕೇಸ್ ಸಾಂಬಾರು ಆಗಿಲ್ಲ ಅಂದರೆ ಮಕ್ಕಳು ಟಿಫನ್ ಬಾಕ್ಸ್ಗೆ, ಚಪಾತಿಗೆ, ರೊಟ್ಟಿಗೆ ತುಂಬ ಮಜವಾಗಿರ್ತದೆ ತಿನ್ನೋದಕ್ಕಂತ, ಕೆಡೋದೇ ಇಲ್ಲ. ಇವಾಗ ಇದೇ ಥರ ನಾವೀಗ ಈರುಳ್ಳಿ ಆಯಿತು, ಟೊಮೊಟೊ ಆಯಿತು, ಇದೇ ಥರ ಇನ್ಯಾವುದು ವೇರಿಯೇಷನ್ ಅಲ್ಲಿ ಮಾಡ್ಬೋದು. ಹೀರೆಕಾಯಿಯಲ್ಲಿ ಮಾಡ್ಬೋದು. ಹೀರೆಕಾಯಿ, ಆಲೂಗಡ್ಡೆ ಮಾಡಕ್ ಬರೋದಿಲ್ಲ, ಹೀರೆಕಾಯಲ್ಲಿ ಮಾಡ್ಬೋದು, ಹಾಗಲಕಾಯಲ್ಲಿ ಮಾಡ್ಬೋದು. ಹಾಗಲಕಾಯಿ, ಹೀರೆಕಾಯಿ, ಟೊಮೊಟೊ, ಶುಂಠಿಲಾಗಲ್ಲ, ಖಾರ ಬಂದ್ಬಿಡುತ್ತೆ. ಮಾವಿನಕಾಯಿ ಸೀಸನ್ ಮಾವಿನಕಾಯಲ್ಲಿ ಮಾಡ್ಬೋದಾ? ಮಾವಿನಕಾಯಿ, ನೆಲ್ಲಿಕಾಯಲ್ಲೂ ಮಾಡ್ಬೋದು. ಓಹೋ, ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಮಾಡ್ಬೋದು. ಬೆಟ್ಟದ ನೆಲ್ಲಿಕಾಯಿ, ಆಹಾ. ಇವಾಗ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ನೆನೆಸ್ಕೋಬೇಕು. ಇವಾಗ ಬ್ಯಾಡ್ಗಿ ಮತ್ತು ಗುಂಟೂರನ್ನು ಕೂಡ ಹುರಿದ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕೊಂಡಿದ್ದೀವಿ. ಇದು ಸ್ವಲ್ಪ ತಣ್ಣಗಾದ್ಮೇಲಿಂದ ಅದನ್ನ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ತರಿಯಾಗಿ ಏನು ಬೇಡ, ಫೈನಾಗಿ ಫೈನಾಗಿ ಸ್ವಲ್ಪ ಹಂಗೆ ಡ್ರೈ ರೋಸ್ಟಲ್ಲಿ ಅದನ್ನ ಪುಡಿ ಮಾಡ್ಕೋಬೇಕು. ಡ್ರೈ ಆಗಿನ ರುಬ್ಕೋಬೇಕು. ಸಾಂಬಾರ್ ಈರುಳ್ಳಿ ಅಂತ ಬರುತ್ತೆ ಇದು, ಅದನ್ನ ನಾವು ತಗೋಬೇಕು. ಇದನ್ನ ತಗೊಂಡ್ರೆ ರುಚಿ ತುಂಬಾ ಜಾಸ್ತಿ ಇರ್ತದೆ, ಹಾಗಾಗಿ ನಾವು ಸಾಂಬಾರ್ ಆನಿಯನ್ನೇ ಬಳಸ್ತಾ ಇದ್ದೀವಿ. ಈರುಳ್ಳಿ ಇವಾಗ 1 ಬಟ್ಲು ಈರುಳ್ಳಿ 2 ಟೈಮ್ ಆಗುತ್ತಾ? 2 ಟೈಮ್ ಆಗುತ್ತೆ. ಒಬ್ಬರಿಗೆ 2 ಟೈಮ್ ಅನ್ನಕ್ಕೆ ಆರಾಮಾಗಿ ಕಲ್ಸ್ಕೊಂಡು ತಿನ್ಬೋದು. ಇವಾಗ ಬ್ಯಾಚುಲರ್ಸ್ ಅವ್ರಿಗೆಲ್ಲ ತುಂಬಾ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ಒಳ್ಳೆ ರೆಸಿಪಿ, ಸಿಂಪಲ್ ಆಗಿ ಆಗುತ್ತೆ, ಮತ್ತೆ ಲಾಂಗ್ ಲಾಸ್ಟ್ ಬರುತ್ತೆ, ಬೇಗ ಕೆಟ್ಟೋಗೋದಿಲ್ಲ. ಇವಾಗ ಇದು ಸಣ್ಣ ಈರುಳ್ಳಿ ಸಿಪ್ಪೆನೆಲ್ಲ ಬಿಡಿಸ್ಬಿಟ್ಟು ತೊಳೆದ್ಬಿಟ್ಟು ಇವಾಗ ತೊಗೊಂಡಿದ್ದೀವಿ. ಈ ಸಲ ಹೊಲಕ್ಕೆ ಈರುಳ್ಳಿ ಹಾಕಿದ್ದು ಊರಿಂದ ತಂದ್ಕೊಟ್ಟಿದ್ದು. ಊರಿಂದ ತಂದಿರೋ ಈರುಳ್ಳಿ ಇದು. ಅದಕ್ಕೆ ಗಮ್ ಅಂತ ಇದೆ. ನಾಟಿ ಈರುಳ್ಳಿ, ನೀರು ಬರುತ್ತೆ ಕಣ್ಣಲ್ಲಿ. ಎಷ್ಟು ನಡೀತಿದೆ ಇವಾಗ kg ಈರುಳ್ಳಿ? ಇದು ಆಲ್ಮೋಸ್ಟ್ ಕಡಿಮೆ ಸೀಸನ್ಗೆ ಕಡಿಮೆ ಏನಾಗಿದೆ, 30-40 ರೂಪಾಯಿ ಇದೆ kg. ಏನು ಅವಾಗೆಲ್ಲ 100 ರೂಪಾಯಿ ಆಗ್ಬಿಟ್ಟಿತ್ತಲ್ಲ kg.
ಈ ಥರ ಕಟ್ ಮಾಡ್ಕೊಳ್ಬೇಕಾಗಿರುತ್ತೆ ಈರುಳ್ಳಿನ. ಉಂಡೆ ಈರುಳ್ಳಿ ಹಾಕೋಕೆ ಹೋಗ್ಬೇಡಿ, ಈ ಥರ ಕಟ್ ಮಾಡ್ಕೊಳ್ಬೇಕು. ಯಾಕಂದರೆ ರೋಸ್ಟ್ ಮಾಡ್ಕೊಳ್ಬೇಕು, ನೀರಿನಂಶ ಹೋಗಬೇಕು. ಹಾಗಾಗಿ ಇದನ್ನು ನೀಟಾಗಿ ಕಟ್ ಮಾಡ್ಕೊಂಡು ಒಂದು ಈರುಳ್ಳಿ 2 ಭಾಗ ಮಾಡಿದ್ರೆ ಸಾಕು. ಒಂದು ಈರುಳ್ಳಿನ 2 ಭಾಗ ಮಾಡ್ಕೊಂಡ್ರೆ ಸಾಕು. ಇವಾಗ ನಾವು ಮಾಡ್ತಾ ಇರೋ ತೊಕ್ಕು ಚಪಾತಿಗೆ, ಅನ್ನಕ್ಕೆ, ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ರೊಟ್ಟಿ, ದೋಸೆಗೆ, ಇಡ್ಲಿಗೆ ಮತ್ತೆ ಸೈಡ್ ಡಿಶ್ ಆಗಿ ಬಳಸಬಹುದು. ಸೈಡ್ ಡಿಶ್ ಇವಾಗ ಮೊಸರನ್ನ ಮಾಡಿರ್ತೀವಿ, ಮೊಸರನ್ನಕ್ಕೆ ಚೆನ್ನಾಗಿರುತ್ತೆ. ಮತ್ತೆ ಚಿತ್ರಾನ್ನಕ್ಕೂ ಒಂಚೂರು ಉಪ್ಪಿನಕಾಯಿ ತರ ಇಟ್ಕೋಬಹುದು. ಆಲ್ರೌಂಡರ್ ಅನ್ಸುತ್ತೆ ಇದು ಎಲ್ಲಕ್ಕೂ ಮ್ಯಾಚ್ ಹೊಂದಾಣಿಕೆ ಆಗುತ್ತೆ. ನಾವು ಮಾಡೋ ತೊಕ್ಕು ಎಲ್ಲಕ್ಕೂ ಹೊಂದಾಣಿಕೆ ಆಗುತ್ತೆ. ಆಲ್ರೌಂಡ್ ಈರುಳ್ಳಿ ತೊಕ್ಕು ಅಂತ ಹೇಳ್ಬಿಡ್ಬೋದಾ? ಒಮ್ಮೆ ಮಾಡಿ ನೀವು ಟ್ರೈ ಮಾಡಿ, ಕಮೆಂಟ್ಸ್ ಅಲ್ಲಿ ತಿಳಿಸಿ ಹೇಗಿರ್ತದೆ ಅಂತ. ಅಂದ್ರೆ ಇವಾಗ ನಿಮ್ಮ ಊರಲ್ಲಿ ನೀವು ಮಾಡಿ ಇಟ್ಕೊಂಡಿರ್ತೀರಿ. ಇವಾಗ ನೀವು ಇದು ಮಾಡೋಕೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಯ್ತಾ ಇರ್ತೀರಾ, ಇದೀಗ ಮಕ್ಕಳಿಗೆ ಇನ್ನೇನೋ ತಿಂಡಿ ಆಗಿಲ್ಲ ಅಂದಾಗ 1 ಸ್ಪೂನ್ ಇದು ಹಾಕ್ಬಿಟ್ಟು ಚಿತ್ರಾನ್ನ ಟೈಪ್ ಕಲಿಸ್ಕೊಟ್ರೆ ಒಳ್ಳೆ ಕಲರ್ಫುಲ್ ಇರ್ತದೆ ಮಕ್ಕಳಿಗೆ. ಅವ್ರು ತಿನ್ನಕ್ಕೂ ಮಜವಾಗಿರ್ತದೆ, ಅವ್ರು ತುಂಬಾನು ಲೈಕ್ ಆಗುತ್ತೆ, ರುಚಿನೂ ಹಂಗೆ ಇರ್ತದೆ. ಈಗಂದ್ರೆ ನಾವು ಡ್ರೈ ರೋಸ್ಟ್ ಮಾಡಿ ಅದನ್ನೆಲ್ಲ ಪುಡಿ ಮಾಡಿರ್ತೀವಿ, ತಿನ್ನಕ್ ಭಾರಿ ಚೆನ್ನಾಗಿರ್ತದೆ. ಸರಿ ಆಯ್ತು. ಇವಾಗ ಇದರದ್ದು ಹೆಲ್ತ್ ಬೆನಿಫಿಟ್ಸ್ ಏನ್ ಬರುತ್ತೆ ಗೊತ್ತಾಗಿಲ್ಲ, ಏನು ಒಳ್ಳೇದು ಇದು ನಾಟಿ ಈರುಳ್ಳಿ ಅಂದ್ರೆ ಇದು ಆಲ್ಮೋಸ್ಟ್ ಕಣ್ಣಿಗೆ ತುಂಬಾ ಒಳ್ಳೇದು. ಕಣ್ಣಿಗೆ ಇದೆ, ಮತ್ತೆ ಕೂದಲಿಗೆ ಒಳ್ಳೇದು, ಬಾಡಿಗಂತೂ ಹೇಳಲೇಬೇಕಾಗಿದೆ. ಇದು ಆರೋಗ್ಯಕರವಾದ ಅಡಿಗೆ ಅಂತ ಹೇಳ್ಬೋದು ಇದಕ್ಕೆ. ಯಾಕಂದ್ರೆ ಹೇಳ್ಬೇಕಾಗಿಲ್ಲ, ನಾಟಿ ಈರುಳ್ಳಿ ಇದು ಯಾವುದೇ ಆರ್ಗ್ಯಾನಿಕ್ ಇದ್ರಿ ಸಾವಯವ ಗೊಬ್ಬರದಿಂದ ಬೆಳೆದಿರೋ ಅಂತ ತರಕಾರಿ. ಹಾಗಾಗಿ ಇದನ್ನ ತುಂಬಾ ಚೆನ್ನಾಗಿರ್ತದ ಅಂತ ತುಂಬಾ ಜನ ಬಳಸ್ತಾರ. ಕೆಲವ್ರು ಬಿಡಿಸ್ಬೇಕು ಅಂತೇಳಿ ಹಿಂಸೆ ಅಂತೇಳಿ ಬಿಡಿಸಕ್ ಆಗಲ್ಲ ಅಂತೇಳಿ ಕೆಲವ್ರು ತಗೊಳ್ಳೋದು. ಅಯ್ಯೋ ಏನಕ್ಕೆ ಅಂತೇಳಿ ಈಗ ಮಾರ್ಕೆಟಲ್ಲಿ ಬಿಡಿಸಿರೋ ಸಣ್ಣ ಈರುಳ್ಳಿನೂ ಗೊತ್ತಾಯ್ತಲ್ಲ, ಕೆಲವ್ರಿಗೆ ಆಗದೇ ಇಲ್ಲ. ಇದು ಗೊತ್ತಾ, ಏನೀಗ ಆರೋಗ್ಯ ಬೆನಿಫಿಟ್ ಇದೆ, ತುಂಬಾ ಒಳ್ಳೇದು ಇದು. ನೀ ಹಂಗಂತೀಯ. ಈಗ ಮಾಲ್ಗಳಲ್ಲಿ ಬಿಡಿಸಿರೋ ಈರುಳ್ಳಿನೂ ಕೂಡ ಮಾಡ್ತಾರೆ ಗೊತ್ತಾದು. ಇದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ಬೇಕು. ಎಷ್ಟು 1 ಟೇಬಲ್ ಸ್ಪೂನ್ 2 ಟೇಬಲ್ ಸ್ಪೂನ್ ಎಣ್ಣೆ? 2 ಟೇಬಲ್ ಸ್ಪೂನ್ ಹಾಕೋಬೇಕು. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಬೇಕು. ಎಣ್ಣೆ ಕಾದ್ಮೇಲಿಂದ ಇಲ್ಲಿರುವಂತಹ ಸಣ್ಣ ಈರುಳ್ಳಿನ ನೀರಿನಂಶ ಹೋಗ್ಬೇಕು. ಯಾಕಂದರೆ ನೀರಿನಂಶ ಇತ್ತು ಅಂದ್ರೆ ಅದು ನಿಮಗೆ ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ. ಆ ನೀರಿನಂಶ ಹೋಯ್ತು ಅಂದರೆ ತೆಗೆದುಬಿಟ್ರೆ ನೀವು ಆರಾಮಾಗಿ ಒಂದು 3-4 ಡೇಸ್ವರೆಗೂ ಉಪಯೋಗಿಸ್ಬೋದಾಗಿರುತ್ತೆ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀವಿ. ಎಣ್ಣೆ ಕಾಯಲಿ. ಎಣ್ಣೆ ಕಾದ ನಂತರದಲ್ಲಿ ಈರುಳ್ಳಿನ ಚೆನ್ನಾಗಿ ಹುರ್ಕೊಳ್ಬೇಕಾಗಿರುತ್ತೆ. ಓಕೆ, ಇವಾಗ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕ್ತಾಯಿದ್ದೀವಿ. ಎಣ್ಣೆನೂ ಕೂಡ ಚೆನ್ನಾಗಿ ಕಾದಿದೆ. ಇವಾಗ ಈರುಳ್ಳಿನ ನೀರಿನಂಶ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ಪೂನ್ ದೊಡ್ಡದು ಬೇಕಾ? ಈರುಳ್ಳಿನ ಹುರ್ಕೊಳ್ಳಿ ಚೆನ್ನಾಗಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನಿಧಾನಕ್ಕೆ ಹುರ್ಕೊಳ್ಳಿ. ನೋಡಿ, ನೀರು ಇರೋದಕ್ಕೆ ಇದು ಚಿಟಪಟ ಚಿಟಪಟ ಅಂತ ಇದೆ ಸೌಂಡು. ಈ ಸೌಂಡ್ ಹಿಂಗುವಾಗ ತನಕ ಇದನ್ನ ಉರಿಬೇಕು. ಓಕೆ ಓಕೆ. ನೀರು ಚಿಟಪಟ 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 ಅಂತ ಇದೆ. ಹೌದು, ನೀರಿನಂಶ ಇತ್ತು ಅಂದ್ರೆ ನೀರು ಹಿಂಗ ತಕ್ಷಣ ಚಿಟಪಟ ಅನ್ನತ್ತೆ. ಆ ಚಿಟಪಟ ಅಂಶ ಏನಿದೆ ಅದು ಹೋಗ್ಬೇಕು. ಅಲ್ಲಿ ಹೋಯ್ತು ಅಂದ್ರೆ ನೀರಿನಂಶ ಮಿನಿಮಮ್ ಕ್ರಮೇಣ ಕಡಿಮೆ ಆಗಿದೆ ಅಂತ ಅರ್ಥ. ಬ್ರೌನ್ ಕಲರ್ ಬರೋ ತನಕ ಉರಿಬೇಕು ಇದನ್ನ. ಓಕೆ ಓಕೆ. ಬ್ರೌನ್ ಕಲರ್ ಆಗೋವರೆಗೆ ಹುರ್ಕೊಳ್ಬೇಕು. ಇದೇ ಥರ ನೀವು ಹಳ್ಳಿಲಿ ಫ್ರೀ ಟೈಮಲ್ಲಿ ಇದ್ದಾಗ ಯಾವ ಅಡುಗೆಗಳನ್ನ ಮಾಡ್ತೀರಿ? ನಾವು ಹುಣಸೆ ಹಣ್ಣಲ್ಲಿ ತೊಕ್ಕು ಮಾಡ್ತೀವಿ. ಹುಣಸೆಕಾಯಲ್ಲಿ ಇಲ್ಲೇ ಬಾಯಲ್ಲಿ ನೀರು ಉಡ್ತಾ ಇದೆ. ಹುಣಸೆಕಾಯಲ್ಲಿ ಮಾಡ್ತೀವಿ. ಅದೇ ಹುಣಸೆಕಾಯಿನ ಜಜ್ಜಿಬಿಟ್ಟು ಮಾಡ್ಬೇಕಲ್ಲ, ಅದು ಮಾಡ್ತೀವಿ. ಬೇಲದ ಕಾಯಲ್ಲಿ ಗೊಜ್ಜು ತರ. ಓಹೋ, ಬೇಲದ ಕಾಯಿ ಸೇಮ್ ಇಂಗ್ರೀಡಿಯೆಂಟ್ಸು. ಬೇಲದ ಕಾಯಿ ಸೇಮ್ ಇಂಗ್ರೀಡಿಯೆಂಟ್ಸು. ಮಾವಿನಕಾಯಿ ಸೇಮ್ ಇಂಗ್ರೀಡಿಯೆಂಟ್ಸು. ಹುಣಸೆಕಾಯಿ. ಮತ್ತೆ ಎಣ್ಣೆ ಜಾಸ್ತಿನೇ ಇರಬೇಕಾ ಇದಕ್ಕೆ? ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು. ಆ ಪೌಡರ್ ಎಲ್ಲ ಹಾಕ್ಬಿಟ್ಟು ಇದು ಹಿಂಕೊಳುತ್ತೆ, ಎಣ್ಣೆ ಹೀರ್ಕೊಳುತ್ತೆ ಆ ಪೌಡರ್ ಹಾಕಿದಾಗ. ನೋಡಿ, ಇನ್ನ ಬ್ರೌನ್ ಆಗಬೇಕಿದು, ಹೊಂಬಣ್ಣಕ್ಕೆ ಬರಬೇಕಿದು. ಇನ್ನೂ 10 ನಿಮಿಷ ನೋಡಿ, ಹಿಂಗೆ ತಿರುಗಿಸ್ತಾ ಇರಬೇಕು. ಅಲ್ಲಿ ತನಕ ತಿರುಗಿಸ್ಕೊಳ್ತಾ ಮಾಡ್ಕೊಳ್ಬೇಕು. ಈರುಳ್ಳಿ ತೊಕ್ಕು
ನೋಡಿ ಈಗ ಬರ್ತಾ ಇದೆ, ಕಲರ್ ಚೇಂಜ್ ಆಯ್ತು. ಹಾಂ, ಕಲರ್ ಚೇಂಜ್ ಆಗ್ತೈತೆ ಕ್ರಮೇಣ. ಕಲರ್ ಚೇಂಜ್ ಆಯ್ತೈತೆ ನೋಡಿ. ಈರುಳ್ಳಿಲಿ ಚಟ್ನಿ ಯಾವ ಥರ ಮಾಡ್ತೀರಿ ನೀವು? ಈರುಳ್ಳಿಲೂ ಮಾಮೂಲಿ ಚಟ್ನಿಗೆ ಹೀಗೆ ಧನಿಯಾ, ಹುಣಸೆಹಣ್ಣೆ, ಸಾಸಿವೆ, ಮೆಣಸಿನ್ಕಾಯಿ, ಕೆಲವರಿಗೆ ಗ್ರೀನ್ ಬೇಕಂದ್ರೆ ಗ್ರೀನ್, ಹಸಿದು ಒಣಗಿರೋದು ಬೇಕಂದ್ರೆ ಕೆಂಪು ಚಟ್ನಿ ಅಂದರೆ ಕೆಂಪು, ಹಸಿರು ಚಟ್ನಿ ಅಂದರೆ ಹಸಿರು ಮಾಡ್ಕೋಬೋದು. ಅದು ಸೇಮ್ ಇಂಗ್ರೀಡಿಯೆಂಟ್ಸು ಮಾಮೂಲಿ ಈರುಳ್ಳಿ ಇದು ಮಾಡ್ಬೋದು. ಇರ್ತಾ ಎಣ್ಣೆ ಎಷ್ಟು ಹಾಕಿದ್ದು ಕಮ್ಮಿ ಆಯ್ತೈತೆ. ಚೆನ್ನಾಗಿ ಎಣ್ಣೆನಲ್ಲಿ ಇದು ನೀರು ಹೋಗೋ ತನಕ ಆಲ್ಮೋಸ್ಟ್ ಇದು ಹೋಗಿದೆ. 70-80% ನೀರಂಶ ಹೋಗಬೇಕಿದೆ. ಓಕೆ ಆಗಲಿ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಇದು ಮಾಡಿದ್ಮೇಲಿಂದ ಈಗ 4 ದಿನ ಇಟ್ಕೋಬೋದು ಅಂತ. 4 ದಿನ ಇಡ್ಬೋದು. ಈಗ ಫ್ರಿಜ್ ಇರಲ್ಲ, ಫ್ರಿಜ್ಜಲ್ಲಿ ಇಲ್ಲದೆ ವಿತೌಟ್ ಇದನ್ನ ಹಂಗೆ ಇಡ್ಬೋದು. ಫ್ರಿಜ್ ಇಲ್ಲ ಅಂದ್ರೆ 4 ದಿನ ಆರಾಮಾಗಿ ಇಡ್ಬೋದು. ಯಾವುದೇ ನೀರಾಂಶನ ಹಾಕ್ತಾ ಇಲ್ಲ. ಅಷ್ಟೇ ನಾವು ಎಲ್ಲ ಡ್ರೈ ರೋಸ್ಟ್ ಮಾಡಿರೋ ಮಸಾಲೆ ಅದು. ಇದನ್ನ ಎಣ್ಣೆನಲ್ಲಿ ನೀರಾಂಶ ತೆಗ್ದಿದ್ದೀವಿ. ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕ್ತೀವಿ. ಯಾಕೆಂದ್ರೆ ಹುಣಸೆ ರಸ ಹಾಕಿರೋದ್ರಿಂದ ಅದು ಬೇಗ ಆಂಟಿಬಯೋಟಿಕ್ ಕೆಡಕ್ಕೆ ಬಿಡೋದಿಲ್ಲ. ಹುಳಿ ಆಸಿಡ್ ಇರ್ತದಲ್ಲ, ಹುಳಿ ಅಂಶ. ಈಗ ಫ್ರಿಜ್ ಇಲ್ಲ ಅಂದ್ರೆ ಸಮಸ್ಯೆ ಇಲ್ಲ. 4 ದಿನ ಮಿನಿಮಮ್ ಆಗಿ ಇಟ್ಕೊ ತಿನ್ಬೋದು. ಇವಾಗ ಆಫೀಸ್ಗೆ ಹೋಗ್ಬೇಕಾಗಿರುತ್ತೆ, ಟೈಮ್ ಇರಲ್ಲ, ಆರಾಮ್ಸೆ ರೈಸ್ ಇರುತ್ತೆ, ರೈಸ್ಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಥವಾ ಬಾಸು ಹಾಕೋದು. ಗೊಜ್ಜು ಥರ ಇದು ಕೆಡೋದಿಲ್ಲ. ಪುಳಿಯೋಗರೆಗೋಸ್ಕರ. ಬಟ್ ಇದು ಪುಳಿಯೋಗರೆ ಅಲ್ಲ, ಬಟ್ ಈರುಳ್ಳಿದು, ಹಾಗಾಗಿ ಕೆಡೋದಿಲ್ಲ. ಇದೇನು ಕೆಡಲ್ಲ. ಸರಿ ನೋಡಿ. ಆಲ್ಮೋಸ್ಟ್ ಇದು 80% ಅಷ್ಟು ನೀರು ನೀರಿನಂಶ ಏನಿದೆ ಅದು ಎಣ್ಣೆನೂ ಕೂಡ ಕಮ್ಮಿ ಆಯ್ತದೆ. ಎಣ್ಣೆನೂ ಕೂಡ ಬ್ರೌನ್ ಕಲರ್ಗೆ ಆಲ್ಮೋಸ್ಟ್ ಚೇಂಜ್ ಆಗೋಗಿದೆ ಇದು. ಈಗ ನಾವು ಒಂದು ಪುಡಿ ಉರಿ ತೋರಿಸ್ಬಿಟ್ಟು ಅದನ್ನ ಪೌಡ್ರ್ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬೆಲ್ಲ, ಸ್ವಲ್ಪ ಹುಣಸೆ ರಸ ಹಾಕ್ಬಿಟ್ಟು ಒಂದು ಕುದಿ ಕುದಿಸಿದ್ರೆ ಇದು ರೆಡಿ. ಕೊತ್ತಂಬರಿ ಸೊಪ್ಪು ಅದೇನು ಬೇಡ. ಯಾಕಂದರೆ ಧನಿಯಾ ಹಾಕ್ತಾರೆ, ಕೊತ್ತಂಬರಿ ಸೊಪ್ಪೇನು ಬೇಕಾಗಿಲ್ಲ. ಓಕೆ ಇದು ಆಫ್ ಮಾಡ್ಬೋದು. ಈಗ ಆಫ್ ಮಾಡ್ಬೇಕು ಇದನ್ನು. ಮಿಕ್ಸಿ ಜಾರ್ಗೆ ಮೊದಲು ನಾವು ಈ ಗುಂಟೂರು ಬ್ಯಾಡಿಗೆ ಇದೆಲ್ಲ ಇದನ್ನ ಹಾಕ್ತಾ ಇದ್ದೀವಿ. ಮತ್ತು ನೋಡಿ, ಸಾಸಿವೆ, ಮೆಂತ್ಯ, ಧನಿಯಾ ಇದನ್ನೆಲ್ಲ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋದು. ಮಿಕ್ಸಿ ಜಾರ್ ಹಾಕ್ತಾ ಇದ್ದೀವಿ. ಇದನ್ನೆಲ್ಲ ಹಾಕ್ಬಿಟ್ಟು ಫೈನ್ ಗಂಧದ ಥರ ನುಣ್ಣಗೆ ಪುಡಿ ಮಾಡಿಬಿಡೋದು. ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ಇದನ್ನು. ಪುಡಿ ಆಗಲಿ. ನೀರು ಸೇರಿಸ್ಕೊಳಕ್ಕೆ ಹೋಗ್ಬಿಡಿ, ನೀರು ಆ್ಯಡ್ ಮಾಡಿ ಸ್ನೇಹಿತರೆ. ನೀರು ಸೇರಿಸ್ಕೊತಂದ್ರೆ ಹೋಯ್ತು. ಡ್ರೈ ಆಗಿನೇ ರುಬ್ಕೊಳ್ಳಿ. ನೋಡಿ, ರೌಂಡ್ ರುಬ್ಕೊಂಡು ಚೆನ್ನಾಗಿ ಬರ್ತಾಯಿದೆ ನೋಡಿ. ಇನ್ನೂ ಸ್ವಲ್ಪ ರುಬ್ಕೊಳ್ಬೇಕನ್ನೋದಾದರೆ ಇನ್ನೊಂದು ಸ್ವಲ್ಪ ನೀವು ರುಬ್ಕೊಳ್ಬೇಕಾಗಿರುತ್ತೆ. ನೋಡಿ ಈ ಥರ ಇದಿದೆ. ತರಿಯಾಗಿ ಬೇಕಂದ್ರೆ ಇಷ್ಟಿದೆ. ಇನ್ನೂ ಬೇಕು ಅಂದ್ರೆ ಇನ್ನು ಸ್ವಲ್ಪ ನುಣ್ಣಗೆ ಬೇಕಾದ್ರೆ ರುಬ್ಕೋಬೋದು. ಚೆನ್ನಾಗಿದೆ. ಇಲ್ಲಿ ನುಣ್ಣಗೆನೇ ರುಬ್ಬಿ. ಇವಾಗ ರೆಡಿ ಇದೆ. ರೆಡಿ ಇದೆ. ಘಮ್ ಅಂತ ಇದೆ ಮಸಾಲೆ ನೋಡಿ. ಇವಾಗ ಖಾರ ಪುಡಿ ಬಿಡಿಸ್ದಾಗ ಸ್ಮೆಲ್ ಬರುತ್ತೆ ನೋಡಿ, ಘಮ್ ಅಂತ. ಆ ಥರ ಘಮ್ ಅಂತ ಇದೆ. ಈ ಥರ ಫುಲ್ಲು ಫೈನಾಗಿ ರುಬ್ಕೊಳ್ಬೇಕಾಗಿರುತ್ತೆ. ಇವಾಗ ಮಸಾಲೆ ರೆಡಿಯಾಗಿದೆ. ಹುಣಸೆ ರಸ ಒಂಚೂರು ಬೆಲ್ಲ ಹಾಕಿ ಲಾಸ್ಟಲ್ಲಿ ಇದನ್ನು ಕುದಿಯೋದು. ಮತ್ತು ಸ್ವಲ್ಪ ಹುಣಸೆ ರಸ. ಹುಣಸೆಹಣ್ಣು ಎಷ್ಟು ತಗೊಂಡಿದ್ರಿ? ಒಂದು ಸ್ವಲ್ಪ. ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಹುಳಿಗೆ ಇಟ್ಕೋಬೋದು. ನಾವು ಸ್ವಲ್ಪನೇ ಹಾಕೋ. ಇಷ್ಟೇ ಹುಣಸೆಹಣ್ಣು, ಜಾಸ್ತಿ ಏನಿಲ್ಲ. ಹುಣಸೆಹಣ್ಣು ನೋಡಿ. ಹುಣಸೆ ರಸನ ನೋಡಿ ಇದು ಹಾಕ್ಬಿಟ್ಟು ಇನ್ನೊಂದು ಕುದಿಸ್ಬಿಟ್ಟು ಲಾಸ್ಟಲ್ಲಿ ಆ ಪೌಡ್ರ್ ಹಾಕ್ಬಿಟ್ಟು ಒಂಚೂರು ಉಪ್ಪು, ಒಂಚೂರು ಅರಿಶಿನ ಪುಡಿ ಹಾಕಿ, ಒಂಚೂರು ಬೆಲ್ಲದ ಪುಡಿ ಹಾಕೋದು ಅಷ್ಟೇ. ಇವಾಗ ಇದಕ್ಕೆ ಹುಣಸೆ ಹುಳಿನ ಸೇರಿಸಿದ್ದೀವಿ. ಹುಣಸೆ ಹುಳಿ ಜೊತೆಗೆ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗಿರುತ್ತೆ ನೋಡಿ. ಇವಾಗ ಇದಕ್ಕೆ ಚಿಟಿಕೆ ಅರಿಶಿನ. ಇವಾಗ ಇದಕ್ಕೆ ಉಪ್ಪು ರುಚಿಗೆ ಅನುಸಾರ ಸೇರಿಸ್ಕೊಡಿ. ನೋಡಿ, ಗಮ್ ಅಂತ ಬರ್ತೈತೆ. ಅರಿಶಿನ ಪುಡಿ ಮತ್ತು ಉಪ್ಪು ಸೇರಿಸಿದ್ಮೇಲೆ ಇದಕ್ಕೆ ಬೆಲ್ಲದ ಪುಡಿ ಬೇಕು. 1/4 ಚಮಚ ಬೆಲ್ಲದ ಪುಡಿನ ಸೇರಿಸ್ತಾ ಇದ್ದೀವಿ. 2 ಸ್ಪೂನು ನಾವು ಪುಡಿ ಮಾಡಿರೋದನ್ನ 2 ಸ್ಪೂನ್ ಹಾಕ್ತಾ ಇದ್ದೀವಿ. ಅದರಲ್ಲಿ ಜಾಸ್ತಿ ಮಿಕ್ಕಳುತ್ತಲ್ಲ, ಇನ್ನೂ ಮಿಕ್ಕಂಡ್ರೆ ರಸಮ್ಗೆ ಹಾಕೋಬೋದು. ಇನ್ನೂ ರಸಮ್ಗೆ ಹಾಕೋಬೋದಾ? ರಸಮ್ಗೆ ಆ್ಯಡ್ ಮಾಡ್ಬೋದು, ಚೆನ್ನಾಗಿದೆ. ಇಲ್ಲಾಂದ್ರೆ ನೀವು ಕಲರ್ಫುಲ್ ಬೇಕು ಅಂದರೆ ಎಲ್ಲನೂ ಹಾಕ್ಬಿಡೋಣ. ಎಲ್ಲನೂ ಹಾಕ್ಬಿಡು. ಈಗ ಹಾಕ್ಬಿಡ್ತೀನಿ, ಚೆನ್ನಾಗಿರ್ತದೆ. ಹಾಕ್ಬಿಡು. ಖಾರ ಏನು ಬರೋದು? ಖಾರ ಏನಿಲ್ಲ, ನಮ್ಮ ಖಾರನೇ ತಾನೇ ಲೈಕ್ ಆಗೋದು. ಇವಾಗ ಆಫ್ ಮಾಡ್ಬಿಡು. ಆಫ್ ಆಗ್ಬಿಡೋದಾ?
ಈಗ ಸ್ಟವ್ ಈಗ ಒಂದು ನಿಮಿಷ ಈಗ ಪೌಡರ್ ಹಾಕಿದ್ಮೇಲಿಂದ ಎಷ್ಟು ನಿಮಿಷ ಹುರ್ಕೊಳ್ಬೇಕು? ಪೌಡರ್ ಹಾಕಿದ್ಮೇಲೆ ಒಂದು ಕುದಿಸಿದ್ರೆ ಇದು ಮುಗಿಯುತ್ತೆ, ಜಾಸ್ತಿ ಮಾಡಂಗಿಲ್ಲ. ರೆಡಿ ಇದೆ ನೋಡಿ, ಎಣ್ಣೆನೇ ಬಿಟ್ಕೊಂಡಿದೆ ನೋಡಿ, ಹೀರ್ಕೊಂತೆಲ್ಲ ಈ ಮಸಾಲೆ ಎಲ್ಲ ನೋಡಿ. ಈರುಳ್ಳಿ ಏನಿದು ಇಷ್ಟು ಕೆಂಪಗೆ ಬಂದಿದೆ? ಅಲ್ಲ, ಏನಿದು ಇಷ್ಟು ಕೆಂಪಗೆ ಬಂದಿದೆ? ಏನಪ್ಪ ಇದ್ರ ಗಮ್ಮತ್ತು, ಹಿಂಗೆ ಕೆಂಪಗಿದೆ? ಬೆಲ್ಲ ಹಾಕಿರೋದ್ರಿಂದ ಇದು ನೀರು ಬಿಟ್ಬಿಡುತ್ತೆ, ಹಾಗಾಗಿ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀವಿ ಮೊದಲೇ. ಮತ್ತೆ ಇನ್ನೊಂದು ಪೌಡರ್ ಹಾಕಿದ್ಮೇಲಿಂದ ಜಾಸ್ತಿ ಟೈಮ್ ಇದು ಮಾಡ್ಕೊಳಕ್ ಹೋಗ್ಬಾರ್ದು, ಒಂದು ರೌಂಡ್ ಕೈ ಆಡ್ಬಿಟ್ಟು ಆಫ್ ಆಗ್ಬಿಡ್ಬೇಕು ಅಷ್ಟೇ. ಪುಡಿ ಹುರಿದಿದ್ದೀವಲ್ಲ ನಾವು ಆಲ್ರೆಡಿ, ಪುಡಿ ಹುರಿದಿದ್ದೀವಿ, ಮತ್ತೆ ಎಣ್ಣೆನೂ ಚೆನ್ನಾಗಿ ಕಾದಿರೋದ್ರಿಂದ ಅದರಲ್ಲೇನೆ ಅದು ಕುಕ್ ಆಗ್ಬಿಡುತ್ತೆ. ಆಗುತ್ತೆ, ಅಷ್ಟು ಅವಶ್ಯಕತೆ ಇಲ್ಲ. ಸರ್ವಿಂಗ್ ತಗೋಬೋದು. ಇವಾಗ ಈರುಳ್ಳಿ ತೊಕ್ಕು ರೆಡಿ ಇದೆ. ಈರುಳ್ಳಿ ತೊಕ್ಕು ರೆಡಿ. ನೀವು ಚಪಾತಿಗೆ ಅಥವಾ ದೋಸೆಗೆ ಯಾವ್ದಾದ್ರು ತಿನ್ಬೋದು, ರೊಟ್ಟಿಗೆ, ಜೋಳದ ರೊಟ್ಟಿ ಸ್ಪೆಷಾಲಿ ಕಡಕ್ ಜೋಳದ ರೊಟ್ಟಿ, ಅದಕ್ಕೆಲ್ಲ ಇಷ್ಟೇ ಕಣ. ನೋಡಿ ಸ್ನೇಹಿತರೆ, ಈರುಳ್ಳಿ ತೊಕ್ಕು ಮಾಡೋದು ಇಷ್ಟೇ ಸುಲಭ. ಇವಾಗ ನಾವು ಮಾಡಿರೋದು 10:30 ಮಾಡಿರೋದ್ರಿಂದ ಇನ್ನೂ ನಾವು ರೈಸ್ ಮಾಡಿಲ್ಲ. ಹಾಗೆ ನಮ್ಮ ಬ್ರದರು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತಾ ಇದ್ರೆ, ನೋಡಿ ಈಗ ಟೇಸ್ಟ್ ಮಾಡ್ಬಿಟ್ಟು ಹೇಳಿ ಹೆಂಗಿದೆ, ಉಪ್ಪು ಖಾರ ಹುಳಿ ಎಲ್ಲ ಸರಿ ಇದೆಯಾ, ಏನಾದ್ರು ಸೇರಿಸ್ಬೇಕಾ? ಅನ್ನಕ್ಕೆ ಕಲಿಸ್ತೀರ, ಮಸ್ತ್ ಇದೆ ಇದು. ಆನೆಸ್ಟಾಗಿ ಹೇಳ್ಬೇಕು, ನಮಗೆ ಮಾಡಿದ್ವಿ ಉತ್ಪ್ರೇಕ್ಷೆಗೆ ಹೇಳೋದು ಬೇಡ. ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ, ಆನೆಸ್ಟಾಗಿ ಹೇಳ್ತಾ ಇರೋದು. ಆನೆಸ್ಟಾಗಿ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಉಪ್ಪು ಖಾರ ಹುಳಿ ಎಲ್ಲ ಹದವಾಗಿ ಸರಿ. ಇವಾಗ ಟೇಸ್ಟ್ ಮಾಡ್ಬಿಟ್ಟು ಹೇಳಿದ್ರು. ಇವಾಗ ಇದನ್ನ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇರ್ಬೋದು. ಇವಾಗ ಗೊಜ್ಜು ರೆಡಿಯಾಗಿದೆ. ಸ್ನೇಹಿತರೆ, ನೀವು ಕೂಡ ಮನೇಲಿ ಈ ಒಂದು ವಿಧಾನದಲ್ಲಿ ಈರುಳ್ಳಿ ತೊಕ್ಕನ್ನ ಮಾಡಿ ಹೇಗಿತ್ತು ನನ್ನ ಕಮೆಂಟಲ್ಲಿ ತಿಳಿಸಿ. ಮತ್ತು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.